ಎಲ್ರಿಗೂ ನಮಸ್ಕಾರ. ಮ್ಯಾಮ್ ಸ್ನೇಹಿತಿಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಸೊ ಎವ್ರಿ ಡೇ ನಾವು ಎಕ್ಸಾಮ್ ರಿಲೇಟೆಡ್ ಥಿಂಕ್ ಮಾಡ್ತಾ ಇರ್ತೀವಿ. ಆದರೆ ಸಂಡೇ ಒಂದಿನ ನಮಗೆ ರಿಫ್ರೆಶ್ಮೆಂಟು ಬೇಕೇ ಬೇಕಾಗುತ್ತೆ. ಯಾಕಂದರೆ ಮನುಷ್ಯನ ಬಾಡಿಗೆ ರೆಸ್ಟ್ ತುಂಬ ಇಂಪಾರ್ಟೆಂಟ್. ಬಾಡಿದು ರೆಸ್ಟ್ ಹೇಗೆ ನಾವು ಮಾಡ್ತೀವಿ ಅನ್ನೋದ್ರ ಮೇಲೆ ನಮ್ಮ ಮೈಂಡ್ ಕೂಡ ವರ್ಕ್ ಆಗುತ್ತೆ. ಬಟ್ ನಾವೇನು ಮಾಡ್ತೀವಿ ಅಂದರೆ 6 ಡೇಸು ಕೂಡ ಕರೆಕ್ಟಾಗಿ ವರ್ಕ್ ಮಾಡೋದಿಲ್ಲ, ಜೊತೆಗೆ ಸಂಡೇನೂ ಕೂಡ ಪ್ರಾಪರ್ ರೆಸ್ಟ್ ಮಾಡೋದಿಲ್ಲ. ಯಾವಾಗಲೂ ಕಿಯೋಸ್, ನಾನು ಓದಬೇಕು ಅಂತ ಹೇಳಿ ಸಂಡೇ ಲೈಬ್ರರಿಗೆ ಹೋಗಿರ್ತೀವಿ, ಬಟ್ ಅಷ್ಟು ಎಫಿಷಿಯಂಟಾಗಿ ಓದಿರೋದಿಲ್ಲ. ಅದಕ್ಕೆ ನೀವೇನು ಮಾಡಬೇಕು ಅಂದರೆ ಫಸ್ಟ್ 6 ಡೇಸ್ ಇನ್ ಅ ವೀಕ್, ನಿಮ್ಮ ಕೆಲವರು 5 ಡೇಸ್ ವರ್ಕ್ ಮಾಡೋರು ಇರ್ತಾರೆ, ಓದೋರು ಇರ್ತೀರ, ಅವರು 5 ಡೇಸ್ ಇನ್ ಅ ವೀಕ್ ಫುಲ್ ಪ್ಲೆಜ್ ಆಗಿ ಓದಬೇಕು. ಇನ್ನು ಒಂದಿನ ಟೆಸ್ಟ್ ಬರೆಯೋದು ಅಥವಾ ರಿವಿಷನ್ನಿಗೆ ಇಡಬೇಕು. ಸಂಡೇ ಒನ್ ಡೇ ನಿಮಗೆ ರಿಜುವಿನೇಷನ್, ನಿಮ್ಮ ಮೈಂಡ್ ಆ್ಯಂಡ್ ಸೋಲ್ನ ಕಾಮಾಗಿಡೋಕ್ಕೆ ಇಟ್ಕೊಬೇಕು. ಆ್ಯಂಡ್ ಇನ್ನೊಂದು ಏನಂದರೆ, ನಾವು ಏನು ಮಾಡ್ತಾ ಇದ್ದೀವಿ, ಎಷ್ಟು ಓದ್ತಾ ಇದ್ದೀವಿ ಅನ್ನೋದನ್ನ ಯಾರಿಗೂ ಹೇಳೋ ಅವಶ್ಯಕತೆ ಇರೋದಿಲ್ಲ. ಆ್ಯಂಡ್ ನಿಮ್ಮನ್ನು ನೀವು ಯಾರಿಗೂ ಕೂಡ ಪ್ರೂವ್ ಮಾಡ್ಕೊಳ್ಳೋ ಅವಶ್ಯಕತೆ ಇರೋದಿಲ್ಲ. ಇಲ್ಲಿಗೆ ನೀವು ಬಂದಿರೋ ಪರ್ಪಸ್ ಏನು ಅನ್ನುವಂಥದ್ದು ನಿಮಗೆ ಗೊತ್ತಿದ್ರೆ ಸಾಕು. ನೀವು ನಿಮ್ಮ ತನಕ್ಕೆ ಮೋಸ ಮಾಡ್ಕೋಬೇಡಿ. ಯಾರಿಗೋ ತೋರ್ಸೋಕ್ಕೋಸ್ಕರ ಬೆಳಗ್ಗೆಯಿಂದ ಸಂಜೆ ತನಕ ಲೈಬ್ರರಿಯಲ್ಲಿ ಕೂತ್ಕೊಳ್ಳೋದು, ಇನ್ನೊಂದು ಮಾಡೋದು, ದಯವಿಟ್ಟು ಅದನ್ನು ಮಾಡಬೇಡಿ. ನಿಮಗೆ 8 ಗಂಟೆ ಅಷ್ಟೇ ಓದೋಕ್ಕಾಗ್ತಿದ್ರೆ ದಯವಿಟ್ಟು 8 hours ಮಾತ್ರ ಓದಿ. ಯಾರೋ ಇನ್ನೊಬ್ಬನಿಗೆ 10 ಗಂಟೆ ಓದೋಕ್ಕಾಗುತ್ತೆ ಅಂತ ಹೇಳಿಬಿಟ್ಟು ನೀವು 10 ಗಂಟೆ ಓದೋಕ್ಕೆ ಟ್ರೈ ಮಾಡಿ. ಆ 8 ಗಂಟೆದು ಎಫಿಷಿಯನ್ಸಿನ ಡೌನ್ ಮಾಡ್ಕೊಂಬಿಡಿ. ಆ್ಯಂಡ್ ಇನ್ನೊಂದೇನಂತಂದರೆ, ಮನುಷ್ಯ ಎಷ್ಟರ ಮಟ್ಟಿಗೆ ಅವನದು ಕಾಮ್ನೆಸ್ಸು ಮತ್ತು ಪರ್ಸಿಸ್ಟೆನ್ಸಿನ ಇಟ್ಕೋತಾನಲ್ಲ, ಆ ಮೂಮೆಂಟಲ್ಲಿ ಹಿ ಕ್ಯಾನ್ ಅಚೀವ್ ಎನಿಥಿಂಗ್. ನೀವು ಯಾವುದೇ ಒಂದು ಡ್ರೀಮ್ ಮಾಡಿದರೆ ಅಥವಾ ಯಾವುದೇ ಒಂದು ಏಮ್ನ ಹಾಕ್ಕೊಂಡ್ರೆ ಅಟ್ಲೀಸ್ಟ್ ಆ ಏಮ್ ಹತ್ರಕ್ಕೆ ಹೋಗುವಷ್ಟಾದರೂ ನಮ್ಮ ಎಫರ್ಟ್ ಇರಬೇಕು. ಅದನ್ನು ಬಿಟ್ಬಿಟ್ಟು ಕೇವಲ ಕನಸು ಕಾಣ್ಕೊತ ಕೂತ್ಕೊಂಡಿದ್ರೆ ಏನೂ ಮಾಡೋಕ್ಕಾಗೋದಿಲ್ಲ. ಯಾಕಂತಂದರೆ ನಾನು ಕೆಲವು ಸ್ಟೂಡೆಂಟ್ಸ್ನ ನೋಡಿದ್ದೀನಿ, ತುಂಬ ಮೋಟಿವೇಶನ್ಸಿಂದ ಬರ್ತಾರೆ. ಹೇಳ್ತೀನಿ ಕೇಳಿ, ಮೋಟಿವೇಶನ್ನು ಕೇವಲ ಕೋಚಿಂಗ್ ಸೇರ್ಕೊಳ್ಳೋ ತನಕ ಮಾತ್ರ. ಆದರೆ ಆ ಕೋಚಿಂಗ್ ಸೇರ್ಕೊಂಡ್ಮೇಲೂ ನೀವು ಕಂಟಿನ್ಯೂ ಮಾಡಬೇಕು ಅಂತಂದರೆ ನಿಮಗೆ ವಿಲ್ ಪವರ್ ಇರಬೇಕು. ಆ ವಿಲ್ ಪವರ್ ಇದ್ದಾಗ ಮಾತ್ರ ನೀವೇನಾದರೂ ಸಾಧಿಸಬಹುದು. ಯಾಕಂದರೆ 5ರಿಂದ 6 ಅಥವಾ ಸಮ್ಟೈಮ್ಸ್ 7 hours ಕ್ಲಾಸಸ್ ಇರುತ್ತೆ, ಕಂಟಿನ್ಯೂಸ್ ವೀಕ್ ಇರುತ್ತೆ. ಬರೀ ಮೋಟಿವೇಶನಿಂದ ಬಂದವ್ರಿಗೆ ಆ ಕ್ಲಾಸಸ್ನ ಅಟೆಂಡ್ ಮಾಡೋಕ್ಕೂ ಆಗಲ್ಲ, ಜೊತೆಗೆ ಏನು ಕ್ಲಾಸಲ್ಲಿ ಮಾಡಿರ್ತಾರೆ ಅದನ್ನು ರಿವಿಷನ್ನು ಮಾಡೋಕ್ಕಾಗಲ್ಲ. ಈ ಥರ ಸಿಚುವೇಷನಲ್ಲಿ ನಿಮ್ಗೆಲ್ರಿಗೂ ಮೇನ್ಲಿ ಏನಂತಂದರೆ, ಮೋಟಿವೇಶನ್ಗಿಂತ ಹೆಚ್ಚಿಗೆ ಪರ್ಸಿಸ್ಟೆನ್ಸಿ. ನಿಮಗೊಂದು ಗೊತ್ತಿರಬೇಕು, ನನಗೆ ಈ ಜಾಬ್ ಅವಶ್ಯಕತೆ ಎಷ್ಟಿದೆ, ನನಗೆ ಈ ಜಾಬ್ ಬೇಕೇ ಬೇಕು, ನನಗಿದಿಲ್ಲ ಅಂದರೆ ಆಗೋದಿಲ್ಲ ಅಂಥ ಸಿಚುವೇಷನಲ್ಲಿ ಏನು ಮಾಡ್ತೀರಾ ಅಂತಂದರೆ ನೀವು ಓದ್ತೀರಾ. ದೆರ್ ಈಸ್ ಅ ಲಾಟ್ ಆಫ್ ಡಿಫ್ರೆನ್ಸ್ ಬಿಟ್ವೀನ್ ನೀಡ್ ಆ್ಯಂಡ್ ವಾಂಟ್. ನಮಗೆ ಈ ಜಾಬು ಅಥವಾ ನಮ್ಮ ಗುರಿ ನೀಡ್ ಆಗಿರಬೇಕು ಹೊರತು ವಾಂಟ್ ಆಗಿರಬಾರ್ದು. ಆ ವಾಂಟ್ಸ್ ಆದಾಗ ಏನಾಗುತ್ತೆ ಅಂದರೆ ಮೈಂಡ್ ರಿಲ್ಯಾಕ್ಸ್ ಆಗುತ್ತೆ, ಬಿಡು ಇದಿಲ್ಲ ಅಂದರೆ ಇನ್ನೊಂದು ಅಂತ. ಬಟ್ ವೆನ್ ಇಟ್ ಈಸ್ ಅವರ್ ನೀಡ್ಸ್, ಆ ನೀಡ್ಸ್ನ ಫುಲ್ಫಿಲ್ ಮಾಡೋಕ್ಕೆ ನಾವು ತುಂಬ ಕಷ್ಟಪಡ್ತೀವಿ. ಸೊ ಹಾಗಾಗಿ ಏನಂತಂದರೆ, ನಮ್ಮನ್ನು ನಾವು ಟೈಮ್ ಕೊಟ್ಕೊಂಡು ನಮ್ಮನ್ನು ನಾವು ಇಂಪ್ರೂವ್ ಮಾಡ್ಕೊಬೇಕು. ನಾವು ಯಾರಿಗೂ ಕೂಡ ನಾವು ಏನು ಅನ್ನೋದನ್ನು ಪ್ರೂವ್ ಮಾಡೋ ಅವಶ್ಯಕತೆ ಇಲ್ಲ. ನಮಗೆ ನಾವು ಇವತ್ತಿಗಿಂತ ನಾಳೆ ನಾನು ಬೆಸ್ಟ್ ಆಗಿದ್ದೀನಿ, ನಾನು ಇವತ್ತಿಗಿಂತ ನಾಳೆ ಎಫಿಷಿಯಂಟ್ ಕೊಡ್ತಾ ಇದ್ದೀನಿ, ನನ್ನ ಪ್ರಿಪ್ರೇಷನ್ನು ಇವತ್ತಿಗಿಂತ ನಾಳೆ ಚೆನ್ನಾಗಿದೆ, ನಿನ್ನೆಗಿಂತ ಇವತ್ತು ಚೆನ್ನಾಗಿದೆ, ಇವತ್ತಿಗಿಂತ ನಾಳೆ ಚೆನ್ನಾಗಿರುತ್ತೆ. ಈ ಒಂದು ಥಾಟ್ನ ಮನಸ್ಸಲ್ಲಿಟ್ಕೊಂಡು ನೀವು ಓದಬೇಕಾಗತ್ತೆ. ಆ್ಯಂಡ್ ನಂಗೆ ಅರ್ಥ ಆಗುತ್ತೆ, ಎಲ್ಲರಿಗೂ ಕೂಡ ಓದೋದು ಕಷ್ಟನೇ. ಯಾಕಂದರೆ ಕುತ್ಕೊಂಡು ಓದೋದು, ನಮ್ಮ ಪಿಯರ್ ಪ್ರೆಷರು, ಎಲ್ಲರೂ ಏನೋ ಅವ್ರ ಲೈಫಲ್ಲಿ ಮಾಡ್ತಾ ಇರ್ತಾರೆ, ನಾವು ಮಾತ್ರ ಲೈಬ್ರರಿಯಲ್ಲಿ ಇರ್ತೀವಿ. ಸೊ ಅವಾಗವಾಗ ಟೇಕ್ ಅ ಬ್ರೇಕ್ ಅಂತಂದರೆ ಹೋಗಿ ಎಲ್ಲೆಲ್ಲೋ ಸುತ್ತಾಡ್ಕೊಬರೋದಿಲ್ಲ. ನೇಚರ್ ವಾಕು, ಮ್ಯಾರಥಾನು, ಹ್ಯಾಕಥಾನ್, ಈ ಥರ ಏನಾದರೂ ವಾಕಥಾನು, ಇಲ್ಲ ಅಂತಂದರೆ ನಿಯರ್ ಬೈ ಇಲ್ಲಿ ಬೆಂಗಳೂರಲ್ಲಿರೋರು ವೀಕ್ಲಿ ಒನ್ಸು ಯೂನಿವರ್ಸಿಟಿ ಗ್ರೌಂಡು, ಎಲ್ಲೋ ಒಂದು ಕಡೆ ಹೋಗಬೇಕು ನೀವು. ಆ್ಯಂಡ್ ಯಾವುದೇ ಒಂದು ಕೆಲಸನ ಸ್ಟಾರ್ಟ್ ಮಾಡಬೇಕು ಅಂದರೆ ನೀವು ನಾಳೆ ಬಗ್ಗೆ ಯೋಚನೆ ಮಾಡೋಕ್ಕೆ ಹೋಗ್ಬಿಡಿ. ಏನಾದರೂ ರಿಸಲ್ಟ್ ಬರಲಿ, ಬಟ್ ನಿಮ್ಮ ಎಫರ್ಟ್ ಇರಬೇಕು,
ನಿಮ್ಮ ಎಫರ್ಟು ತುಂಬ ಇಂಪಾರ್ಟೆಂಟು. ಆ ಒಂದು ಎಫರ್ಟಿಂದನೇ ಎಲ್ಲ ಮನುಷ್ಯ ಅವನೇನು ಅನ್ಕೊತಾನೆ ಅದರ ಹತ್ತಿರಕ್ಕೆ ಹೋಗ್ಬೋದು. ಇಲ್ಲಾಂದರೆ ಏನಾಗುತ್ತೆ ಅಂದರೆ ಎಲ್ಲರಂತೆ ನಾವು ಕೂಡ ಒಬ್ಬರು ಆಗ್ತೀವಿ. ಆ ಎಲ್ಲರಂತೆ ನಾವು ಕೂಡ ಒಬ್ಬರು ಆಗಬಾರ್ದು. ನಾವು ಏನು ಅನ್ಕೊತೀವಿ ಆ ಡ್ರೀಮ್ನ ನಾವು ಅಚೀವ್ ಮಾಡಬೇಕು. ಹಾಗಾಗಿ ಪ್ರಾಪರಾಗಿ ಒಂದು ದಿನ ಬ್ರೇಕ್ ತಗೊಂಡು ಏನು ನೆಕ್ಸ್ಟ್ ವೀಕ್ ಏನು ಮಾಡ್ತೀನಿ ಅನ್ನೋದನ್ನ ಪ್ಲ್ಯಾನ್ ಮಾಡಿ. ಆ್ಯಂಡ್ ಗಿವ್ ಟೈಮ್ ಟು ಯೋರ್ ಸೆಲ್ಫ್, ಲವ್ ಯೋರ್ ಸೆಲ್ಫ್, ಟೇಕ್ ಕೇರ್ ಆಫ್ ಯೋರ್ ಸೆಲ್ಫ್. ಯಾಕಂದರೆ ಮುಂದೊಂದು ದಿನ ಆಫೀಸರ್ ಆಗ್ತೀರಾ, ಎಲ್ಲವೂ ಇರುತ್ತೆ. ಬಟ್ ಈಗ ಸ್ಯಾಕ್ರಿಫೈಸ್ ಮಾಡಿರ್ತೀವಲ್ಲ ನಾವು, ನಮ್ಮ ಹೆಲ್ತ್ ಅದಕ್ಕೆ ಕಾಸ್ಟ್ ಆಗುತ್ತೆ. ಸೊ ದಯವಿಟ್ಟು ಪ್ರತಿಯೊಬ್ಬರು ಕೂಡ ತಮ್ಮ ಬಗ್ಗೆ ಗಮನ ಕೊಡಿ. ನಾನು ಅಥವಾ ನಾವು ಚೆನ್ನಾಗಿದ್ದರೆ ಏನಾದರೂ ಮಾಡ್ಬೋದು. ನಮ್ಮ ಆರೋಗ್ಯ ಅದು ನಮಗೆ ಭಾಗ್ಯ. ಸೊ ಅದನ್ನು ಕಳ್ಕೊಳಕ್ಕೆ ಹೋಗಬೇಡಿ. ಟೇಕ್ ಯೋರ್ ಸೆಲ್ಫ್, ಟೇಕ್ ಕೇರ್ ಆಫ್ ಯೋರ್ ಸೆಲ್ಫ್ ನೈಸ್ಲಿ, ಗಿವ್ ಅ ಟೈಮ್ ಟು ಯೋರ್ ಸೆಲ್ಫ್, ಲವ್ ಯೋರ್ ಸೆಲ್ಫ್. ದಟ್ಸ್ ಆಲ್. ಇವತ್ತಿಗೆ ಎಷ್ಟು ಮೋಟಿವೇಶನ್ ಸಾಕು. ಮತ್ತೆ ಮುಂದಿನ ವಾರ ಸಿಗೋಣ. ಥ್ಯಾಂಕ್ ಯು ಒನ್ ಆ್ಯಂಡ್ ಆಲ್. ಸ್ಟಡಿ ವೆಲ್.